ಹುಡುಕ್ತಾ ಇರಿ. ಒಂದ್ ಬಾರಿ ನ್ಯೂಟ್ರೇನಿಯಂ ಸಿಕ್ತು ಅಂತಂದ್ರೆ ನಾನು ವೀರ್ಕಿಂತೂ ಹೆಚ್ಚಿಗೆ ಶಕ್ತಿಶಾಲಿ ಆಗ್ಬಿಡ್ತೀನಿ. ಬಾಸ್ ಈ ಯುಟೇನಿಯಂ ಅನ್ನೋ ಮೆಟಲ್ನ ಯಾವಾಗಿಂದ ಹುಡುಕ್ತಿದ್ದೀರಾ? ಇವತ್ ಗಂಟ ಸಿಕ್ಕಿಲ್ಲ ನಿಮ್ಗೆ? ಬಾಸ್ ಇದ್ಯಾವುದೋ ಜೀನಿದು ವಸ್ತು ಆಚೆ ಬಂದಿದೆ. ಇದರಿಂದ ಜೀನಿ ಆಚೆ ಬಂದ್ರೆ ನಾವು ಯುಟೇನಿಯಂ ಮೆಟಲ್ ಹುಡ್ಕೋ ಅವಶ್ಯಕತೆನೇ ಇರಲ್ಲ. ಜಿನ್ನ ಚಿರಾಗ್, ನಾನೀಗ ಒಬ್ಬ ಜಿನ್ನ ಮಾಲೀಕ ಆಗ್ತಾ ಇದ್ದೀನಿ. ಈಗ ವೀರ್ ಉಳಿಯೋದಿಲ್ಲ. ನನ್ನ ಹತ್ರ ಒಂದು ಜಿನ್ ಇರುತ್ತೆ, ನನ್ನ ಸ್ವಂತ ಜಿನ್. ಅದು ನನ್ನ ಮಾತು ಕೇಳುತ್ತೆ. ಕೊಡು ಆ ಚಿರಾಗ್ನ, ಕೊಡು ಚಿರಾಗ್ನ. ನಾನು ಇದನ್ನ ಉಜ್ಜಿ ಜಿನ್ನ ತೆಗಿತೀನಿ. ಬಾಸ್ ಇದೆಲ್ಲ ಮಣ್ಣಾಗಿದೆ, ನಾನ್ ಸ್ವಲ್ಪ ಸ್ವಚ್ಛ ಮಾಡ್ತೀನಿ. ಇಲ್ಲ ಅಂದ್ರೆ ನಿಮ್ ಕೈ ಕೊಳೆ ಆಗುತ್ತೆ ಬಾಸ್. ಟಿಕಿಟಾಕ ಟಿಕಿಟಾಕ ಟಿಕಿ ಟಿಕಿಟಾಕ ಟಿಕಿಟಾಕ. ನೀನೇ ನನ್ನ ಅಕ್ಕ, ನೀನೇ ನನ್ನ ಪ್ರಾಣ. ಹುಚ್ಚ, ನೀನೇ ತಿಕ್ಕಬಿಟ್ಟು ಜಿನ್ನ ಹೊರಗ್ ತೆಗದ್ಯಾ? ಅವನಿಗೆ ಹೇಳು ನಾನ್ ನಿನ್ನ ಬಾಸ್ ಅಂತ, ಮತ್ತ ಅವನು ಕೂಡ ನನ್ನ ಮಾತು ಕೇಳಬೇಕಾಗತ್ತೆ ಅಂತ. ಜಿನ್ಯಣ್ಣ ಇವ್ರು ನಮ್ ಬಾಸ್ ಅಣ್ಣ. ಇವರು ತುಂಬಾ ಬುದ್ಧಿವಂತರು, ತುಂಬಾ ಬಲಶಾಲಿ, ಅದು ಅಲ್ಲದೆ ತುಂಬಾ ದೊಡ್ಡ ವೀರರು. ಓಕೆ ಈಗ ವೀರ್ನ ಸರದಿ ಟಿಂಬಕ್ಟು ಈ ಜಿನ್ನಿಗೆ ಹೇಳು ವೀರ್ನ ಹಿಡಿದು ಜಾಡ್ಸಿ ಒದಿಲಿ ಅಂತ. ಓಕೆ ಜಿನಿ, ವೀರ್ನ ಪಟಕ್ ಪಟಕ್ ಅಂತ ಹೊಡಿ. ನೀವ್ ಹೇಳ್ದಾಗೆ ಆಗ್ಲಿ. ಟಿಂಬಕ್ಟು, ಅಯ್ಯೋ ಏನ್ ಮಾಡ್ತಿದ್ಯೋ? ಅಯ್ಯೋ ಕಾಪಾಡಿ. ಆಕ, ನೀನೇ ಹೇಳಿದೆ ಇವನು ತುಂಬಾ ವೀರು ಮತ್ತೆ ಬಹುದೂರು ಅಂತ. ಹಾಗಾಗಿ ನಾನು ವೀರ್ನೇ ಹೊಡಿತಾ ಇದ್ದೆ. ನಿನ್ನ ಜಿನ್ ಕೂಡ ನಿನ್ನ ರೀತಿನೇ ಇದೆ. ಟಿಂಬಕ್ಟು, ಜಿನ್ನಿಗೆ ಹೇಳು ನನ್ನ ರೀತಿ 10 ಮ್ಯಾಡ್ ಮ್ಯಾಕ್ಸ್ ರೋಬೋಟ್ಗಳನ್ನ ಮಾಡು ಅಂತ. ಅವುಗಳಲ್ಲಿ ಎಲ್ಲದಕ್ಕಿಂತ ಶಕ್ತಿಶಾಲಿ ರೋಬೋಟ್ಗಳ ಪವರ್ ಇರಬೇಕು ಮತ್ತು ಅಂತ ಪವರ್ಸ್ ನನ್ನಲ್ಲೂ ಬರಬೇಕು. ಏಕೆ ಅಂತಂದ್ರೆ ವೀರ್ನ ನನ್ನ ಕೈಯಿಂದಾನೇ ನಾನು ಮುಗಿಸ್ಬೇಕು. ನನ್ ಜಿನಿ, ಇವ್ರ ಇಷ್ಟ ಪೂರ್ತಿ ಮಾಡು. ನೀನ್ ಹೇಳ್ದಂಗೆ ಆಗ್ಲಿ ಆಕ. ಚಿಕಿ ಚಿಕಿ ಚಾಕ 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 ಚಿಕಿ, ನೀನ್ ಇಷ್ಟ ಎಲ್ಲ ಪೂರೈಸಿದೆ ಆಕ. ಬಾಸ್ ಅಸ್ಲಿ ಯಾರು ನಕಲಿ ಯಾರು ಅಂತ ನನಗೆ ಗೊತ್ತೇ ಆಗ್ತಿಲ್ಲ. ಈ ರೆಡ್ ಸ್ಕಾರ್ಫ್ ಹಾಕೊಂಡಿರೋದು ನಾನು, ಉಳಿದಿದ್ದೆಲ್ಲ ನನ್ನ ರೋಬೋಟ್ಗಳು. ವೀರ್, ಐ ಆಮ್ ಕಮಿಂಗ್. ತಾತ ಇವತ್ ಯಾಕೆ ಇಷ್ಟೊಂದು ಶಿಕೆ ಇದೆ? ನನ್ ಬೆವರಂತೂ ನಿಲ್ತಾನೆ ಇಲ್ಲ. ಚಿಂಟು ನೋಡಿ ಜಿನ್ನಾಗಿ ಬದಲಾಗಿ ಹೋಗ್ಬಿಟ್ಟಿದ್ದಾನೆ. ಅವನು ಹೇಳ್ದ ಯಾವಾಗ ಶೆಕೆ ಕಮ್ಮಿ ಆಗುತ್ತೋ ಅವಾಗ ಕರಿ ನನ್ನ ಅಂತ. ಈ ಸಮಯದಲ್ಲಿ ಒಂದು ಇಂಪಾರ್ಟೆಂಟ್ ನ್ಯೂಸ್ ಬರ್ತಾ ಇದೆ ನೋಡಿ. ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇಡೀ ಜಗತ್ತಿನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಅರ್ತ್ ತನ್ನ ಜಾಗದಲ್ಲಿ ನಿಂತು ಬಿಟ್ಟಿದೆ. ಅದು ಸುತ್ತಾಡೋದನ್ನ ನಿಲ್ಲಿಸ್ಬಿಟ್ಟಿದೆ. ಇದರಿಂದ ಜಾಸ್ತಿ ಅಪಾಯ ಆಗೋದು ಫುರ್ಸತ್ಗಂಜ್ಗೆ. ಯಾಕಂದ್ರೆ ಫುರ್ಸತ್ಗಂಜ್ ಡೈರೆಕ್ಟ್ ಸನ್ಲೈಟ್ ನ ಎಪಿ ಸೆಂಟರ್ ಆಗಿದೆ. ಅರ್ತ್ ಈಗ ಮತ್ತೆ ಸುತ್ತೋದಕ್ಕೆ ಶುರು ಮಾಡದೆ ಹೋದ್ರೆ ಒಂದು ಫುರ್ಸತ್ಗಂಜ್, ಆಮೇಲೆ ಇಡೀ ಜಗತ್ತೇ ಸುಟ್ಟು ಭಸ್ಮ ಆಗುತ್ತೆ. ತಾತ, ಆದ್ರೆ ಈ ತರ ಹೇಗಾಗಕ್ ಸಾಧ್ಯ? ಇದು ನೋಡಿ ಮಕ್ಳೇ, ಇದು ನಮ್ಮ ಭೂಮಿ. ಇದು ತಿರುಗ್ತಾ ಸೂರ್ಯನ 4 ಕಡೆಗೂ ತಿರುಗ್ತಾ ಇರುತ್ತೆ. ಮತ್ತೆ ಮೂನು ಅರ್ಧ ಸುತ್ತ ತಿರುಗ್ತಾ ಇರುತ್ತೆ. ಆದ್ರೆ ಭೂಮಿ ತಿರುಗೋದು ನಿಲ್ಸ್ಬಿಟ್ಟಿದೆ. ಇವಾಗ ಹೇಳ್ತೀನಿ ನಿಮ್ಗೆ ಇದು ಹೇಗಾಯ್ತು ಅಂತ. ಇದು ನೋಡಿ ಮಕ್ಳೇ, ಇದು ಲೇಯರ್ಸು. ಕರ್ಸ್, ಮೆಟಲ್, ಇಂಟರ್ ಕೋರ್ಸ್, ಔಟರ್ ಕೋರ್ಸ್. ಸುಲಭವಾಗಿ ಹೇಳಬೇಕು ಅಂದ್ರೆ ಯೋಚನೆ ಮಾಡಿ, ಬೇರೆ ಬೇರೆ ಲೇಯರ್ಸು ಬೇರೆ ಬೇರೆ ವಸ್ತುಗಳಾಗಿರುತ್ತೆ. ಕೆಲವು ಕಡೆ ಲಿಕ್ವಿಡ್ ಇದೆ, ಕೆಲವು ಕಡೆ ಮೆಟಲ್ ಇದೆ, ಕೆಲವು ಕಡೆ ರಾಕ್ಸ್ ಇದೆ. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅದು ಅರ್ಥ ಕೋರ್ ಒಳಗೆ ಹೋಗುತ್ತೆ. ಎಲ್ಲದಕ್ಕಿಂತ ಮಧ್ಯದಲ್ಲೇ ಇರೋದು ಈ ರೆಡ್ ಕಲರ್ದು. ವಾವ್, ಇದೆಲ್ಲ ನನಗೆ ಗೊತ್ತೇ ಇರ್ಲಿಲ್ಲ. ಮಕ್ಕಳೇ, ಇದೇ ಇರೋದು ನಿಮ್ಗೆ ಅಸಲಿ ಸತ್ಯ. ಇದು ಓಡಾಡಿದ್ರೆ ಪೂರ್ತಿ ಭೂಮಿ ಓಡಾಡುತ್ತೆ.
ಆದ್ರೆ ಇವಾಗ ಪ್ರಾಬ್ಲಮ್ ಆಗಿರೋದು ಇದು ಸುತ್ತೋದನ್ನ ನಿಲ್ಸ್ಬಿಟ್ಟಿದೆ. ಇದು ನಿಂತಿರೋದ್ರಿಂದ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಪುರುಷೋತ್ಗಂದ ಮೇಲೆ ಬೀಳ್ತಾ ಇದೆ. ಈಗ ಭೂಮಿ ತಿರುಗ್ಲಿಲ್ಲ ಅಂದ್ರೆ ಸೂರ್ಯನ ಕಿರಣ ಪುರುಷೋತ್ಗಂದ ಮೇಲೆ ಬಿದ್ದು ಆಮೇಲೆ ಭೂಮಿ ಸುತ್ತ ಬಿದ್ದು ಅದು ಉರಿಯುತ್ತೆ. ತಾತ, ನಾವೇನಾದ್ರೂ ಮಾಡ್ಲೇಬೇಕು. ನಾವೀಗ ಕೈ ಕಟ್ಕೊಂಡ್ ನಿಂತ್ರೆ ಇಡೀ ಭೂಮಿನೇ ಭಸ್ಮ ಆಗುತ್ತೆ. ಈಗ ಬರೀ ಫುರ್ಸತ್ಗಂಜ್ ಅಲ್ಲ, ಇಡೀ ಭೂಮಿನೇ ರಿಸ್ಕ್ ಅಲ್ಲಿದೆ. ನೀನ್ ಸರಿಯಾಗಿ ಹೇಳ್ತಾ ಇದೆಯಾ ವೀರ್. ನನ್ನ ಹತ್ರ ಒಂದು ಐಡಿಯಾ ಇದೆ. ಆದ್ರೆ ಅದು ಸಕ್ಸಸ್ಫುಲ್ ಆದ್ರೆ ವೀರ್, ನೀನ್ ಈ ಮೋನೋ ಕಾರ್ನ ತಗೊಂಡು ಅರ್ಧ ಕೋರ್ ಒಳಗಡೆ ಹೋಗ್ಬೇಕಾಗತ್ತೆ. ಆದ್ರೆ ಇದರಿಂದ ಭೂಮಿ ಹೇಗೆ ತಿರುಗುತ್ತೆ ತಾತ? ನೀನ್ ಯಾವಾಗ ಒಳಗಡೆ ಹೋಗ್ತೀಯೋ ಆಗ ಈ ಟ್ರೈನ್ ನ ನೀನು 5 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಓಡಿಸ್ಬೇಕಾಗತ್ತೆ. ಆಗ ಇದರಿಂದ ಉತ್ಪತ್ತಿಯಾಗೋ ಲೇಸರ್ ವೇವ್ಸ್ ಕೋರ್ನ ಪುಷ್ ಮಾಡಿ ತಿರುಗೋದಕ್ಕೆ ಸಹಾಯ ಮಾಡುತ್ತೆ. ತಾತ, ನಾನು ಈಗ್ಲೇ ಅಲ್ಲಿಗೆ ಹೋಗ್ಬೇಕಾಗತ್ತೆ. ವೀರ್ ವೀರ್ ವೀರ್, ನಾನು ಈ ವೀರ್ನ ಹೇಗ್ ಮುಗಿಸ್ಲಿ? ಅರ್ಥ ಆಗ್ತಾ ಇಲ್ಲ. ಬಾಸ್, ನೀವ್ ಅವನ್ನ ಮುಗಿಸ್ತೀರಿ ಅನ್ಬಿಟ್ಟು ನೀವೇ ನಿಮ್ನ ಮುಗಿಸ್ಕೊಳ್ಬೇಡಿ. ಶಟ್ ಅಪ್. ನೀನ್ ನನ್ ಕಡೆನೋ ಅಥವಾ ಅವನ ಕಡೆನೋ? ಅದ್ಯಾವುದೋ UFO ಇರ್ಬೇಕು. ಬೇಗ ಬನ್ನಿ. ನಡೀರಿ. ಈ ಏಲಿಯನ್ಗಂತೂ ಪ್ರಜ್ಞೆ ಇಲ್ಲ. ಈ ಡೈಮಂಡ್ ಹೇಗಿದೆ? ಈ ಡೈಮಂಡ್ ಈ ಸ್ಪೇಸ್ ಶಿಪ್ಗೆ ಪವರ್ ಕೊಡುತ್ತೆ. ಇದು ಎಲ್ಲಿವರೆಗೂ ನನ್ನ ಹತ್ರ ಇರುತ್ತೋ ನಾವ್ ಈ ಸ್ಟಾರ್ ಏಲಿಯನ್ನ ನಮ್ಮ ಕೆಲಸಕ್ಕೆ ಬಳಸ್ಕೋಬಹುದು. ಇದನ್ನ ಬಳಸ್ಕೊಂಡು ನಾನು ವೀರ್ ಕತೆನ ಮುಗಿಸ್ಬಿಡ್ತೀನಿ. ಬಾಸ್, ಜ್ಞಾನಕ್ಕೆ ಸ್ಟಾರ್ ಬಂತು. ಅಂದ್ರೆ ಏಲಿಯನ್ ಸ್ಟಾರ್ಗೆ ಜ್ಞಾನ ಬಂತು ಬಾಸ್. ಏನ್ ಹುಚ್ಚಿನ ರೀತಿ ಮಾತಾಡ್ತಾ ಇದೀಯಾ? ಹಲೋ, ನಿನಗೆ ನಾವು ಮಾತಾಡುವಂತಹ ಭಾಷೆ ಅರ್ಥ ಆಗುತ್ತಾ? ಇದೇನು ಹೇಳ್ತಾ ಇದೆ? ಅದು ಇದನ್ನೇ ಹೇಳ್ತಿದೆ ಬಾಸ್. ನನ್ನ ಸ್ಪೇಸ್ ಶಿಪ್ಪು ಆಕ್ಸಿಡೆಂಟ್ ಆಗೋಗಿದೆ. ಮತ್ತೆ ನನ್ನ ಪವರ್ ಡೈಮಂಡ್, ಅಯ್ಯೋ ನನ್ನ ಪವರ್ ಡೈಮಂಡ್ ಎಲ್ಲಿದೆ? ಆ ವೀರ್ ಅನ್ನುವಂತಹ ಒಬ್ಬ ಕೆಟ್ಟ ಹುಡುಗ ತೆಗೆದುಕೊಂಡು ಹೋಗಿದ್ದಾನೆ. ನಾವು ಅವನ ಹತ್ರ ತುಂಬಾ ಬೇಡ್ಕೊಂಡ್ವಿ ಈ ಪವರ್ ಡೈಮಂಡ್ ನ ತಗೊಂಡು ಹೋಗ್ಬೇಡ ಅಂತ. ಮತ್ತದು ನಿಮ್ದು ಅಂತ ಹೇಳಿದ್ವಿ, ಅವನು ಕೇಳಲೇ ಇಲ್ಲ ನಮ್ಮ ಮಾತು. ಅದಿಲ್ಲ ಅಂದ್ರೆ ನನ್ನ ಶಿಪ್ಪು ಓಡೋದಿಲ್ಲ. ಮತ್ತೆ ನಾನು ವಾಪಸ್ ಹೇಗೆ ಹೋಗೋದು? ನೀವು ವೀರ್ ಕತೆನ ಮುಗಿಸ್ಬೇಕಾಗತ್ತೆ. ಅವನ್ನ ಮುಗಿಸಿದ್ರೆ ತಾನೇ ನಿಮ್ಗೆ ಆ ಡೈಮಂಡ್ ಸಿಗೋದು. ವೀರ್ ತುಂಬಾ ಕೆಟ್ಟವನು ಮತ್ತು ಹಾಳಾದವನು. ಅವನಿಂದ ನೀವು ಹುಷಾರಾಗಿರ್ಬೇಕಾಗತ್ತೆ. ವೀರ್ ಎಲ್ಲಿದ್ದಾರೆ? ನಾನು ಅವನ ಜೊತೆ ಹೊಡೆದಾಡ್ತೀನಿ. ನೀವು 1 ನಿಮಿಷ ಹೊರಗಡೆಗೆ ಹೋಗಿ. ನಾನು ಯುದ್ಧ ಮಾಡೋದಕ್ಕೆ ತಯಾರಿ ಮಾಡ್ಕೋಬೇಕು. ಅಲ್ಲಿ ನೋಡು. Roboboy suit on.
ಥ್ಯಾಂಕ್ ಯು ರೋಬೋ ಬಾಯ್, ಇವತ್ ನೀನನ್ನ ಕಾಪಾಡ್ಬಿಟ್ಟೆ. ಪರವಾಗಿಲ್ಲ, ಆದ್ರೆ ಮುಂದಿನ ಬಾರಿ ರಸ್ತೆ ಪಾರ್ ಮಾಡ್ಬೇಕಾದ್ರೆ ನೋಡ್ಕೊಂಡ್ ಮಾಡಿ. ಅಷ್ಟು ಪಾನಿಪುರಿನು ಕೆಳಗಡೆ ಬಿದ್ದು ಹೊರಟೋಯ್ತು. ನಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಮ್. ಇದೇನಿದು ಜಾದು? ಓಡ್ರಿ ಓಡ್ರಿ, ಇದೇನೋ ಜಾದು ನಡೆಸ್ತಾ ಇದಾರೆ. ಎಲ್ಲರ ಮುಂದೆ ಜಾದು ಮಾಡೋದು ಅವಶ್ಯಕತೆ ಇತ್ತ? ಏನ್ ಮಾಡ್ಲಿ, ನನ್ಗೆ ಕಂಟ್ರೋಲ್ ಮಾಡೋಕೆ ಆಗೋದಿಲ್ಲ. ಚಾಟ್ಸ್ ನ ತಿಂದ ಇದ್ರೆ ನನ್ ಕೈಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಇವನು ಜೀನಿನೇ. ಇವಾಗ್ಲೇ ಹೋಗಿ ಬಾಸ್ಗೆ ಈ ವಿಷಯ ಹೇಳ್ಬೇಕು.